ಏನು ಇವತ್ತಿನ ದಿವಸ ಈ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಬಿಡದಿ ಟೌನ್ಶಿಪ್ ಏನು ಮಾಡಲಿಕ್ಕೆ ಹೊರಟಿದೆ, ರೈತರ ಫಲವತ್ತಾದ ಭೂಮಿಯನ್ನು ವಶಪಡಿಸ್ಕೊಂಡು ಅವರ ಹೊಟ್ಟೆ ಮೇಲೆ ಹೊಡೆದು ಇವತ್ತಿನ ದಿವಸ ಒಂದು ಟೌನ್ಶಿಪ್ ಮಾಡಲಿಕ್ಕೆ ಹೊರಟಿದೆ. ಅದಕ್ಕೆ ನಾವು ವಿರೋಧವನ್ನು ವ್ಯಕ್ತಪಡಿಸಿ ನಾವು ಇವತ್ತಿನ ದಿವಸ ಚಿಕ್ಕಬಳ್ಳಾಪುರ ಜಿಲ್ಲೆಯಿಂದ ಬಂದಿದ್ದೀವಿ. ಯಾಕೆ ಬಂದಿದ್ದೀವಿ ಅಂತ ಹೇಳಿದ್ರೆ, ಈ ಟೌನ್ಶಿಪ್ ಮಾಫಿಯಾ ಕೇವಲ ಬಿಡದಿಗೆ ಸಂಬಂಧಪಟ್ಟಿದ್ದಲ್ಲ, ಇದು ಕರ್ನಾಟಕದಾದ್ಯಂತ ಹರಡ್ತಾ ಇದೆ. ಹಾಗಾಗ್ಬಿಟ್ಟು ನಮ್ಮ ಚಿಕ್ಕಬಳ್ಳಾಪುರದಲ್ಲೂ ಸಹ, ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಸಂಬಂಧಪಟ್ಟ ಹಾಗೆ ಜಂಗಮಕೋಟೆ ಹೋಬಳಿಯಲ್ಲೂ ಸಹ ಈ ರೀತಿಯಾದಂಥ KDB ಒಂದು ಭೂಮಾಫಿಯಾ ಈಗಾಗಲೇ ಶುರು ಮಾಡಿದರೆ ಭೂ ಅಕ್ವಿಜೇಷನ್ ಮಾಡಲಿಕ್ಕೆ. ಅಲ್ಲೂ ಸಹ ನಾವು ಸುಮಾರು 105 ದಿನಗಳಿಂದ ಅಲ್ಲಿ ನಾವು ಸತ್ಯಾಗ್ರಹಗಳನ್ನು ಮಾಡ್ತಾ ಇದ್ದೀವಿ. DC ಆಫೀಸ್ ಮುಂದ್ಗಡೆ ಧರಣಿಯನ್ನು ಮಾಡ್ತಾ ಇದ್ವಿ ರಾತ್ರಿ ಹಗಲು. ಈಗ ಏನು ನಾವು ಇಲ್ಲಿ ಭಾರತೀಯ ಜನತಾ ಪಾರ್ಟಿ ಕಡೆಯಿಂದ ನಮ್ಮ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ವಿಜಯೇಂದ್ರಣ್ಣವರ ಒಂದು ನೇತೃತ್ವದಲ್ಲಿ, ಅಶೋಕಣ್ಣರ ಒಂದು ನೇತೃತ್ವದಲ್ಲಿ ಎಲ್ಲ ನಮ್ಮ ಭಾರತೀಯ ಜನತಾ ಪಾರ್ಟಿ ಒಗ್ಗಟ್ಟಿನಿಂದ ಈ ಬಿಡದಿಯ ಟೌನ್ಶಿಪ್ ವಿರೋಧಿಸಿ ನಾವು ಇವತ್ತಿನ ದಿವಸ ಒಂದು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ. ನಮ್ಮ ಒಕ್ಕರಳಿನ ಕೂಗಿಷ್ಟೇ, ಯಾವುದೇ ಕಾರಣಕ್ಕೂ ರೈತರ ಫಲವತ್ತಾದ ಭೂಮಿಯ ಮೇಲೆ ಕಣ್ಣಾಕಬೇಡಿ. ನೀವು ಬಂದು ಇಲ್ಲಿ CM ಸ್ಥಾನದಲ್ಲಿ ಕೂತ ಮೇಲೆ ಕೇವಲ 30 ದಿನಗಳಲ್ಲೇ ಈ ಒಂದು ಭೂಮಾಫಿಯಾವನ್ನು ಶುರು ಮಾಡಿದ್ರಿ. ಖಂಡಿತವಾಗಿ ನಾವು ಇದನ್ನು ವಿರೋಧ ಮಾಡ್ತೀವಿ. ನೀವು ಸರ್ಕಾರ ರಚನೆ ಮಾಡೋದಕ್ಕೆ ಮುಂಚೆ ಏನು ಆಶ್ವಾಸನೆ ಕೊಟ್ಟಿದ್ರಿ, ರೈತರ ಪರವಾಗಿರ್ತೀನಿ, ರೈತರಿಗೆ ಧ್ವನಿ ಕೂಡಿಸ್ತೀನಿ, ರೈತರ ಉದ್ಧಾರಕ್ಕಾಗಿ ದುಡಿತೀವಿ ಅಂತೇಳಿ 136 ಸೀಟ್ ತಗೊಂಡಿರಲ್ಲಪ್ಪ. ಇವತ್ತು ಏನು ಮಾಡ್ತಾ ಇದ್ದೀರಿ ನೀವು? ರೈತರ ಹೊಟ್ಟೆ ಮೇಲೆ ಹೊಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೀರಾ. ದಯಮಾಡಿ ಹೇಳ್ತಾ ಇದ್ದೀವಿ, ಇದನ್ನು ಕೈ ಬಿಡ್ತಕ್ಕಂಥ ಕೆಲಸ ಮಾಡಬೇಕು. ಇಲ್ಲ ಅಂತ ಹೇಳಿದ್ರೆ ರೈತರನ್ನ ಎದುರಾಕೊಂಡು ಉಳಿದಿರ್ತಕ್ಕಂಥ ಸರ್ಕಾರಗಳು ಯಾವುದೂ ಇಲ್ಲ. ಮುಂದಿನ ದಿನಗಳಲ್ಲಿ ನೀವು ನಿರ್ನಾಮ ಆಗೋದಂತೂ ಗ್ಯಾರಂಟಿ. ಆದರೆ ಇನ್ನೂ 2 ವರ್ಷ ಇದೆ, ಸ್ವಲ್ಪ ಸಮಾಧಾನವಾಗಿ ಹೋದರೆ ಸರಿ. ಇಲ್ಲ ಅಂತ ಹೇಳಿದ್ರೆ ಗೊತ್ತಿಲ್ಲ, ಇನ್ನೊಂದು 3-4 ತಿಂಗಳಲ್ಲೇ ಎಲೆಕ್ಷನ್ ಬರುವುದು. ಸರ್ಕಾರ ರೈತರ ವಿರೋಧಿ ಸರ್ಕಾರ ಅನ್ನೋ ಒಂದು ಕಟ್ಟು ಬಕ್ಕಣಿಯನ್ನು ನೀವು ಇಟ್ಕೋಬೇಡಿ ಅಂತೇಳಿ ಈ ಮುಖಾಂತರ ನಿಮಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಸ್ವಾಮಿ, ರೈತರು ಎಲ್ಲರೂ ಅದನ್ನೇ ಕೇಳ್ತಾ ಇರೋದು. ಯಾರು 80% ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದೀರಲ್ಲ, ನಿಮ್ಮ ಆ್ಯಕ್ಟ್ ಏನು ಹೇಳ್ತದೆ? 80% ರೈತರು ಒಪ್ಪಿಗೆಯನ್ನು ಒಪ್ಕೊಂಡಿದ್ರೆ ಮಾತ್ರ ನೀವು ಭೂಮಿಯನ್ನು ತಗೊಳ್ಳಿ ಅನ್ನೋದನ್ನು ಆ್ಯಕ್ಟ್ ಹೇಳ್ತದೆ. ಆದರೆ ಇದುವರೆಗೂ ಅದನ್ನು ಡಿಸ್ಕ್ಲೋಸೇ ಮಾಡ್ತಾ ಇಲ್ಲ. ಹೇಳ್ತೀವಿ ಅಂತಾದರೆ ಹೊರತು ಯಾವುದನ್ನು ಈ ಸರ್ಕಾರ ಡಿಸ್ಕ್ಲೋಸ್ ಮಾಡ್ತಾ ಇಲ್ಲ. ಯಾಕಂತ ಹೇಳಿದ್ರೆ ಈಗಾಗಲೇ ಪರಿಹಾರವನ್ನು ವಿತರಣೆ ಮಾಡಿರ್ತಕ್ಕಂಥ ದಾಖಲಾತಿಗಳನ್ನು ನೀವು ಮಾಧ್ಯಮವರು ಪರಿಶೀಲನೆ ಮಾಡಿ, ಈ ಒಂದು 10ರಿಂದ 15% ಮಾತ್ರ ಅವ್ರಿಗೆ ಬೇಕಾಗಿರ್ತಕ್ಕಂಥವರು ಮಾತ್ರ ಭೂಮಿಯನ್ನು ಕೊಡ್ತೀವಿ ಅಂತ ಒಪ್ಕೊಂಡಿದ್ದಾರೆ. ಶೇಕಡಾವಾರು ಸುಮಾರು 80ರಿಂದ 85% ನಾವು ಭೂಮಿಯನ್ನು ಬಿಡೋದಿಲ್ಲ ಅಂತ ಒಕ್ಕರಳಿನಿಂದ ಹೇಳ್ತಾ ಇದ್ದಾರೆ. ಅದಕ್ಕೋಸ್ಕರನೇ ಎಲ್ಲರೂ ಒಗ್ಗಟ್ಟಾಗಿದ್ದು ಇಷ್ಟು ದಿನಗಳಿಂದ ನಿರಂತರವಾಗಿ ಒಂದು ಪ್ರತಿಭಟನೆಗಳನ್ನು ಮಾಡಿಕೊಂಡು ಅದನ್ನೂ ಸಹ ಈ ಪೊಲೀಸರ ಒಂದು ದಬ್ಬಾಳಿಕೆಯನ್ನು ಎದುರಿಸ್ಕೊಂಡು ಅವ್ರ ಕೈಯಲ್ಲಿ ಲಾಠಿ ಏಟುಗಳು ತಿನ್ಕೊಂಡು ಇವತ್ತಿನ ದಿವಸ ಇರೋದು. ಇದಕ್ಕೂ ಮೀರಿ ಅವರು ಹೋಗಿ ಮೊನ್ನೆ ಸರ್ವೆ ಮಾಡಲಿಕ್ಕೆ ಹೋಗಬೇಕು ಅಂದಾಗ ಪರಕೆಯಲ್ಲೂ ಹೊಡೆದಿದ್ದಾರೆ, ಚಪ್ಪಲಿಯಲ್ಲೂ ಹೊಡೆದಿದ್ದಾರೆ. ಇದೆಲ್ಲ ಬೇಕಾ ಸ್ವಾಮಿ? ಇದಕ್ಕೆ ನಾವು ಭಾರತೀಯ ಜನತಾ ಪಾರ್ಟಿಯಿಂದ ನಾವು ವಿರೋಧವನ್ನು ವ್ಯಕ್ತ ಮಾಡ್ತೀವಿ. ಮುಂದಿನ ದಿನಗಳಲ್ಲಿ ಈಗಾಗಲೇ ನಮ್ಮ ನಾಯಕರು ಹೇಳಿದ್ದಾರೆ, ಪೊರಕೆಯಲ್ಲಿ ಮಾತ್ರ ಹೊಡೆದಿದ್ದಾರೆ, ಮುಂದಿನ ದಿನಗಳಲ್ಲಿ ಒನಕೆ ಏಟುಗಳು ಬೀಳ್ತಾವೆ ನಿಮಗೆ. ಹಾಗಾಗಿ ನೀವೇನು ಹೇಳ್ತಾ ಇದ್ರಿ 80% ತಗೊಂಡು ನಾವು ಕೊಳ್ಳಿಕ್ಕೆ ರೆಡಿ ಇದೀವಿ ಅಂತ ಏನಾದ್ರು ರೈತರು ಹೇಳಿದರೆ ನಮ್ಮದೇನು ಅಭ್ಯಂತರ ಇಲ್ಲ ಸ್ವಾಮಿ. ನಮ್ಮ ಜಮೀನನ್ನು ತಗೊಳ್ಳಿ. ಕೊಡಲ್ಲ ರೀ, ನಮಗೆ ಹೊಟ್ಟೆ ಪಾಡಗೋಸ್ಕರ ಇರ್ತಕ್ಕಂಥದ್ದು ಅದೊಂದೇ ಜಮೀನು. 1 ಎಕರೆ 2 ಎಕರೆ ಇಟ್ಕೊಂಡಿರ್ತಕ್ಕಂಥ ಜಮೀನು ನಿಮ್ಮ ಎಲ್ಲ ಕಿತ್ಕೊಂಡ್ಮೇಲೆ ನಾವು ಎಲ್ಲಿ ಹೋಗೋದು? ಕೇರಾ ಫುಟ್ಪಾತ್ ಆಗದ? ಇಲ್ಲಿ ದೇವನಹಳ್ಳಿ ಹತ್ರನೂ ಅಷ್ಟೇ ಏರ್ಪೋರ್ಟ್ಗೆ ಸುಮಾರು 13 ಹಳ್ಳಿಗಳನ್ನ ವಶಪಡಿಸ್ಕೊಂಡು ಇವತ್ತಿನ ದಿವಸ ಏರ್ಪೋರ್ಟ್ ಮಾಡಿದ್ರು. ಅಲ್ಲಿ ಏರ್ಪೋರ್ಟ್ಗೆಲ್ಲ ಈಗ ಕೊಟ್ಟಿರ್ತಕ್ಕಂಥವರು ಒಕ್ಕಳಿನಿಂದ ಕೊಟ್ಟರು, ಏರ್ಪೋರ್ಟ್ ಆಯಿತು. ಬೇಡದೇ ಇರ್ತಕ್ಕಂಥದ್ದು, ರೈತರಿಗೆ ಒಪ್ಪಿಗೆ ಇಲ್ಲದೆ ಇರ್ತಕ್ಕಂಥದ್ದು ಯಾವುದೇ ಕಾರಣಕ್ಕೂ ನೀವು ತೆಗೆದುಕೊಳ್ತಕ್ಕಂಥ ಕೆಲಸ ಮಾಡಬಾರ್ದು ಅಂತೇಳಿ ಈ ಮುಖಾಂತರ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಏನು ಮುಗ್ಧ ರೈತರ ಆಸ್ತಿನ ಲೂಟಿ ಹೊಡೆಯೋಕ್ಕೋಸ್ಕರ ಏನು ಕರ್ನಾಟಕ ರಾಜ್ಯದಲ್ಲಿ ಇನ್ನೆಲ್ಲೂ ಜಾಗ ಇಲ್ಲ, ಫಲವತ್ತಾದ ಭೂಮಿ ಏನು ಅಡಿಕೆ, ತೆಂಗು, ರಾಗಿ ಬೆಳೆಯತಕ್ಕಂಥ ತರಕಾರಿಗಳು ಬೆಳೀತಕ್ಕಂಥ ಜಾಗನೇ ಇವರಿಗೆ ಉತ್ತಮವಾಗಿರೋ ಜಾಗನೇ ಬೇಕಾಗಿದೆ. ಬರಡು ಭೂಮಿ ಇವ್ರಿಗೆ ಬೇಕಾಗಿಲ್ಲ. ಏನು ಈ ಯೋಜನೆ ಹಮ್ಮಿಕೊಂಡಿದ್ದಾರೆ, ಇದು ಯಾವುದೇ ಕಾರಣಕ್ಕೂ ಈ ಯೋಜನೆ ಸಕ್ಸಸ್ ಆಗಲ್ಲ.
ಈ ಯೋಜನೆ ಕೈ ಬಿಡಲಿಲ್ಲ ಅಂತಂದರೆ ಉಗ್ರವಾದ ಮುಂದಿನ ದಿನಗಳಲ್ಲಿ ಬಿಡದಿ ಚಲೋ ಕಾರ್ಯಕ್ರಮ ಮಾಡಿ ಲಕ್ಷಾಂತರ ಕೋಟ್ಯಾಂತರ ಕಾರ್ಯಕರ್ತರು ಮತ್ತು ಎಲ್ಲ ಸಾರ್ವಜನಿಕವಾಗಿ ರೈತರುಗಳೆಲ್ಲ ಒಗ್ಗೂಡಿ ಈ ಯೋಜನೆ ವಿರುದ್ಧವಾಗಿ ನಿಂತು ಎಲ್ಲರೂ ಹೋರಾಟ ಮಾಡ್ತಾರೆ. ಇದನ್ನು ಎದುರಿಸೋದಕ್ಕೆ ಈ ಸರ್ಕಾರ ನಿಲ್ಲಬೇಕು, ಇಲ್ಲ ಅಂದರೆ ಇವತ್ತೇ ಇದನ್ನು ಮನಸ್ಸು ಮಾಡಿ ಈ ಯೋಜನೆಯನ್ನು ಕೈ ಬಿಡಬೇಕು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇವರು ಅಷ್ಟು ಧೈರ್ಯ ದಮ್ಮು ಇದ್ದರೆ ಆ ಜಾಗಕ್ಕೆ ಹೋಗಿ ರೈತರ ಪಕ್ಕದಲ್ಲಿ ಕೂತ್ಕೊಂಡು ನಿಂತ್ಕೊಂಡು ನಾನು ಸರ್ವೆ ಮಾಡಿಸ್ತೀನಿ, ನೀವೇನು ಮಾಡ್ತೀರಾ ಮಾಡಿ ಅನ್ನೋದನ್ನು ಈ ಸರ್ಕಾರ ಧೈರ್ಯ ಮಾಡಿ ಹೋಗಬೇಕು. ಯಾರೋ ಪಾಪ ಅಮಾಯಕ ಅಧಿಕಾರಿಗಳನ್ನ ಕಳಿಸೋದು, ರೈತರ ಮೇಲೆ ಎತ್ತಿಕ್ಕ ಕೆಲಸ ಮಾಡ್ತಾ ಇರೋದನ್ನ ನಿಲ್ಲಿಸಬೇಕು. ಇದನ್ನು ರೈತರು ಯಾವುದೇ ಕಾರಣಕ್ಕೂ ಬಿಡಲ್ಲ, ಈ ಯೋಜನೆಯನ್ನು ಯಾವುದೇ ಕಾರಣಕ್ಕೂ ಸಕ್ಸಸ್ ಮಾಡೋದಕ್ಕೆ ಬಿಡಲ್ಲ. ದಯವಿಟ್ಟು ಈ ಯೋಜನೆ ಇವತ್ತಿಗೆ ಕೈ ಬಿಟ್ಟರೆ ನಿಮಗೆ ಒಳ್ಳೆಯದು, ಇಲ್ಲ ಅಂದರೆ ಇನ್ನು ಮುಂದಕ್ಕೆ ಬಿಡದಿ ಚಲೋ ಕಾರ್ಯಕ್ರಮ ಮಾಡಿ ಉಗ್ರವಾದ ಹೋರಾಟ ಮಾಡೋಕ್ಕೆ ಸಿದ್ಧ ಆಗಿರ್ತಾರೆ ರೈತರು ಎಲ್ಲರೂ. ನೀವು ಅದನ್ನು ಎದುರಿಸೋದಕ್ಕೆ ರೆಡಿ ಇರಿ. ಉತ್ತರ ಕರ್ನಾಟಕ ಭಾಳ ದೂರ ಆಗುತ್ತೆ. ಈ ಸರ್ಕಾರದಲ್ಲಿರ್ತಕ್ಕಂಥ ಅನೇಕ ಲೀಡರ್ಗಳಿಗೆ ಏನು ಈ ಯೋಜನೆ ಎತ್ಕೊಂಡಿದ್ದಾರೆ ತುಂಬ ದೂರ ಆಗುತ್ತೆ. ಅಲ್ಲಿಂದ ಲೂಟಿ ಹೊಡೆದು ತರದಿಕ್ಕೆ ಆಗೋದಿಲ್ವಲ್ಲ. ಹತ್ರದಾದರೆ ಹಿಂಗೆ ನೈಟು ರಾತ್ರಿ ಸೇವ್ ಮಾಡಿಬಿಟ್ಟು ಕಂತೆ ಚೀಲಗಳಲ್ಲಿ ತುಂಬ್ಕೊಂಡೋಗಿ ಲಾಟ್ ಮಾಡ್ಕೋಬೋದು. ಇಲ್ಲಿ ದೂರದಲ್ಲಿ ಕೊಟ್ಟರೆ ಅಲ್ಲಿ ರೈತರುಗಳಿಗೆ ಅನುಕೂಲ ಆಗ್ಬಿಡುತ್ತಲ್ಲ. ರೈತರಿಗೆ ಯಾವುದೂ ಅನುಕೂಲ ಆಗಬಾರ್ದು, ರೈತರಿಗೆ ಅನಾನುಕೂಲ ಮಾಡಿ ಕೆಟ್ಟದ್ದು ಆಡಳಿತ ಮಾಡಬೇಕು ಅನ್ನೋ ಉದ್ದೇಶ ಇಟ್ಕೊಂಡೇ ಇದನ್ನು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಅವರು. ಪಾಪ ಅಮಾಯಕರಿಗೆ ಏನೂ ಗೊತ್ತಿಲ್ಲಲ್ಲ, ದೌರ್ಜನ್ಯ ಮಾಡಿ ಅವರ ಮನಸ್ಸಿಗೆ ನೋವು ಕೊಟ್ಟು ಇನ್ನು ನಾವು ನಿಮ್ಮನ್ನು ಕೊಲೆ ಮಾಡ್ತೀವಿ, ಬೆದರಿಕೆ ಒಡ್ಡಿ ಈ ಥರ ಎಲ್ಲ ಆದರೆ ನಿಮಗೆ ಬಿಡಲ್ಲ, ಈ ಸರ್ಕಾರ ಯಾವುದೇ ಕಾರಣಕ್ಕೂ ನಿಮ್ಮನ್ನು ಜೈಲಿಗೆ ಹಾಕುತ್ತೆ ಅಂತ ಎದುರಿಸಿ ಕೆಲವು ಜನ ಅಮಾಯಕ ರೈತರುಗಳಿಗೆ ಏನು ಪ್ರಪಂಚನೇ ಗೊತ್ತಿಲ್ಲದೆ ರೈತರುಗಳು ಈ ಥರ ಕೆಲಸ ಮಾಡ್ಕೊಂಡಿದ್ದಾರೆ. ಅವರು ಯಾವುದೇ ಕಾರಣಕ್ಕೂ ಈಗ ಎಲ್ಲ ರೈತರು ಅಷ್ಟೇ, ಯಾರು ಒಂದು ಇಂಚು ಜಾಗನೂ ಬಿಡಲ್ಲ. ಈ ಯೋಜನೆಯನ್ನೇ ಇದು ನಿಷ್ಕ್ರಿಯಗೊಳಿಸಬೇಕು ಅಂತ ಈ ಸಂದರ್ಭದಲ್ಲಿ ಇಷ್ಟಪಡ್ತೀನಿ. ಜನಾಕ್ರೋಶ ಯಾತ್ರೆ ಇವತ್ತು ನಡೀತಾ ಇದೆ. ಇದಕ್ಕೆ ಮುಖ್ಯ ಕಾರಣ ರೈತ ಉಳಿಬೇಕು. ದೇಶಕ್ಕೆ ಅನ್ನ ಕೊಡ್ತಕ್ಕಂಥ ರೈತ ಇವತ್ತು ಅವನ ಭೂಮಿಯನ್ನು ಉಳಿಸ್ಕೋಬೇಕು. ರೈತ ಇಲ್ಲದೆ ಹೋದರೆ, ರೈತ ಬೆಳೀದೆ ಹೋದರೆ ಯಾವನು ಬದುಕೋಕ್ಕೆ ಸಾಧ್ಯ ಇಲ್ಲ ಪ್ರಪಂಚದಲ್ಲಿ. ರೈತ ಬೆಳಿಬೇಕು, ಆತನ ಒಂದು ಕಷ್ಟದಿಂದ ಎಲ್ಲರೂ ಊಟ ಮಾಡಬೇಕು. ಇಂಥ ಒಂದು ಪರಿಸ್ಥಿತಿಯಲ್ಲಿ ಇವತ್ತು ಏನು ಮಾಡ್ತಾ ಇದೆ ಸರ್ಕಾರ, ಬಲವಂತವಾಗಿ ರೈತರ ಜಮೀನುಗಳನ್ನು ಕೊಂಡ್ಕೋಬಾರ್ದು. ಇವಾಗ ರೈತರು ಕೆಲವರು ಯಾರೋ ಒಂದು 20% ಜನ ಮಾತ್ರ ನಾವು ಕೊಡ್ತೀವಿ ಅಂತ ಮುಂದೆ ಬಂದಿದ್ದಾರಲ್ಲ, ಅವ್ರು ಇವತ್ತು ಭೂಮಿ ಕಳ್ಕೊಂಡ್ರೆ ಮುಂದೆ ಅವ್ರ ಗತಿ ಏನು? ಭೂಮಿ ಕಳ್ಕೊಂಡು ಅವರಷ್ಟು ಎಷ್ಟು ದುಡ್ಡು ಕೊಟ್ಟರೆ ಆ ದುಡ್ಡು ಖರ್ಚಾಗಿಬಿಟ್ರೆ ಮುಂದೆ ಅವ್ರ ಜೀವನ ಹೇಗೆ, ಅವ್ರು ಹೇಗೆ ಬದುಕಬೇಕು? ಸುಮಾರು ಜನ ಈ ಥರ ರೈತರು ಭೂಮಿಯನ್ನು ಕೊಟ್ಟು ಹಣ ತಗೊಂಡು ಹಣ ಕಳೆದುಕೊಂಡು ಮುಂದೆ ಸ್ವಲ್ಪ ಏನಾಗಿದೆ ಪರಿಸ್ಥಿತಿ ಏನಾಗಿದೆ, ನಿರ್ಗತಿಕರಾಗಿದ್ದಾರೆ. ಹಣನೂ ಹೋಯ್ತು, ಭೂಮಿನೂ ಹೋಯ್ತು, ಬದುಕೋದು ಹೆಂಗೆ ಬದುಕಬೇಕು? ಅವರು ತಲಾಂತರಗಳಿಂದ ಸುಮಾರು ವರ್ಷಗಳಿಂದ ಅವರು ಕೃಷಿ ಮಾಡಿಕೊಂಡು ಜೀವನ ಮಾಡ್ತಾ ಇದ್ದಾರೆ. ಅವರು ಅನ್ನ ತಿಂತಾ ಇದ್ದಾರೆ, ದೇಶಕ್ಕೆ ಅನ್ನ ಕೊಡ್ತಾ ಇದ್ದಾರೆ. ಈ ಒಂದು ಪರಿಸ್ಥಿತಿಯಲ್ಲಿ ಯಾಕೆ ರೈತರಿಗೆ ಅನ್ಯಾಯ ಮಾಡಬೇಕು? ಬಿಟ್ಬಿಡಿ. ಬೇಕಾದಷ್ಟು ಸರ್ಕಾರಿ ಭೂಮಿ ಇರ್ತದೆ, ಆ ಭೂಮಿಯಲ್ಲಿ ಮಾಡಿ ಟೌನ್ಶಿಪ್ಪು. ಬೇಕಾದಷ್ಟು ಭೂಮಿ ಇದೆಯಲ್ಲ, ಆ ಭೂಮಿಯನ್ನು ಉಪಯೋಗಿಸ್ಕೊಳ್ಳಿ, ಟೌನ್ಶಿಪ್ ಮಾಡಿ, ರಾಜ್ಯದ ಅಭಿವೃದ್ಧಿ ಮಾಡಿ. ಏನು ಮಾಡೋಕ್ಕೆ ಹೊರಟಿದ್ದೀರಾ? ರೈತರ ಹೊಟ್ಟೆ ಮೇಲೆ ಕಲ್ಲಾಕಕ್ಕೆ ಹೊರಟಿದ್ದೀರಾ. ಈ ಒಂದು ಜನ ವಿರೋಧಿ ನಡವಳಿಕೆ ನಿಮಗೆ ಶೋಭೆ ತರುವುದಿಲ್ಲ. ಯಾರು ರೈತರನ್ನು ಎದುರಾಕೊಂಡಿದ್ದಾರೆ ಅವರು ಯಾವ ಸರ್ಕಾರನೂ ಉಳಿಯೋದಿಲ್ಲ. ಯಾವ ಮುಖ್ಯಮಂತ್ರಿ ಆಗಲಿ ಮಂತ್ರಿ ಆಗಲಿ ಯಾರೂ ಸಹ ರೈತರಿಗೆ ತೊಂದರೆ ಮಾಡಬಾರ್ದು. ರೈತರಿಗೆ ತೊಂದರೆ ಮಾಡಿ ರೈತರ ಹೊಟ್ಟೆ ಮೇಲೆ ಹೊಡೆದ್ರೆ ನೀವು ಖಂಡಿತ ಉದ್ಧಾರ ಆಗಲ್ಲ. ನಿಮ್ಮ ಕಾಂಗ್ರೆಸ್ ಪಕ್ಷ ಮೊದಲಿನಿಂದ ಇದೇ ರೀತಿ ರೈತ ವಿರೋಧಿ ನೀತಿಯನ್ನು ಅನುಸರಿಸ್ತಾ ಇದೆ, ರೈತರಿಗೆ ತೊಂದರೆ ಮಾಡ್ತಾ ಇದೆ. ಈ ಥರ ಮಾಡೋದು ನಿಮಗೆ ಶೋಭೆ ತರುವಂಥದ್ದಲ್ಲ. ಮುಖ್ಯಮಂತ್ರಿ ಅವರೇ, ನೀವು ಸಹ ಒಬ್ಬ ರೈತನ ಮಗನಾಗಿದ್ದೀರಿ ಅಂತ ಗೊತ್ತಾಯಿತು. ನೀವು ಯಾಕೆ ಈ ಥರ ರೈತ ವಿರೋಧಿ ಕೆಲಸ ಮಾಡ್ತಾ ಇದ್ದೀರಿ ಅಂತ ನಮಗಂತೂ ಅರ್ಥ ಆಗ್ತಾ ಇಲ್ಲ. ನೀವು ಆದಷ್ಟು ಬೇಗ ನಿರ್ಧಾರ ತಗೊಳ್ಳಿ. ಯಾರೋ 20% ರೈತರು ಮುಂದೆ ಬಂದಿರಬಹುದು, ಅವರು ಕೂಡ ನೀವು ಕೊಟ್ಟಿರ್ತಕ್ಕಂಥ ಒಂದು ಹಣವನ್ನು ಕೊಟ್ಟು ರೈತರು ನಿಮ್ಮ ಭೂಮಿ ಕೊಟ್ಟಿರ್ತಾರೆ. ಆ ಹಣನೂ ಸುಮಾರು ಜನ ಕಳ್ಕೊಳ್ಳೋವಂಥ ವ್ಯವಸ್ಥೆ ಇರ್ತದೆ. ಮುಂದೆ ಸುಮಾರು ಜನ ಹಿಂದುಗಡೆ ಭೂಮಿ ಕೊಟ್ಟಿರ್ತಕ್ಕಂಥ ರೈತರು ಹಣವನ್ನು ಕಳ್ಕೊಂಡಿದ್ದಾರೆ. ಹಣನೂ ಹೋಯ್ತು, ಭೂಮಿ ಹೋಯ್ತು. ಮುಂದಿನ ಪೀಳಿಗೆಗೆ ಏನು ಸ್ವಾಮಿ ಕೊಡ್ತೀರಾ? ಮುಂದಿನ ಅವ್ರ ಮೊಮ್ಮಕ್ಕಳಿಗೆ ಏನು ಕೊಡ್ತೀರಾ? ಭಿಕ್ಷೆ ಬೇಡಬೇಕೇನ್ರಿ ಅವರು? ದಯವಿಟ್ಟು ತಾವು ಯೋಚನೆ ಮಾಡಬೇಕು. ನೀವು ದೂರದೃಷ್ಟಿ ಇಟ್ಕೋಬೇಕು. ರೈತರನ್ನ ನೀವು ಮೋಸ ಮಾಡಬಾರ್ದು. ದಯವಿಟ್ಟು ಯೋಚನೆ ಮಾಡಿ. ಈ ಯೋಜನೆಯನ್ನು ಕೈ ಬಿಟ್ಬಿಡಿ ಪ್ಲೀಸ್.